ರಫೇಲ್ ಡೀಲ್ಗೆ ಮೋದಿ ಸರ್ಕಾರದ ಗ್ರೀನ್ ಸಿಗ್ನಲ್. ಬರೋಬ್ಬರಿ 214 ರಫೇಲ್ ಯುದ್ಧ ವಿಮಾನ ಖರೀದಿಗೆ ಆರ್ಡರ್ ಮಾಡಿದ್ದಾರೆ. ರಫೇಲ್ ಡೀಲ್ಗೆ ಮೋದಿ ಸರ್ಕಾರದ ಗ್ರೀನ್ ಸಿಗ್ನಲ್. ಬರೋಬ್ಬರಿ 214 ರಫೇಲ್ ಯುದ್ಧ ವಿಮಾನ ಖರೀದಿಗೆ ಆರ್ಡರ್. ಫ್ರಾನ್ಸ್ ಜೊತೆ 3.25 ಸಾವಿರ ಕೋಟಿಯ ಡೀಲ್. ಇದು ಭಾರತ ರಕ್ಷಣಾ ಇತಿಹಾಸದಲ್ಲಿ ಅತಿ ದೊಡ್ಡ ಡೀಲ್. ಫೆಬ್ರವರಿ 18ಕ್ಕೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಭಾರತ ಪ್ರವಾಸವನ್ನ ಕೈಗೊಳ್ತಾರೆ. ಮ್ಯಾಕ್ರಾನ್ ಪ್ರವಾಸಕ್ಕೆ ಮುನ್ನವೇ ರಫೇಲ್ ಡೀಲ್ ಫೈನಲ್ ಆಗಿದೆ. ಅಷ್ಟೇ ಅಲ್ಲ, ನೌಕಾಪಡೆಗಾಗಿ ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ಅನ್ನ ಖರೀದಿ ಮಾಡಲಾಗಿದೆ. 2016ರಲ್ಲೂ 32 ರಫೇಲ್ ವಿಮಾನ ಖರೀದಿ ಡೀಲ್ ವಿವಾದ. ರಫೇಲ್ ಡೀಲ್ಗೆ ಮೋದಿ ಸರ್ಕಾರದ ಗ್ರೀನ್ ಸಿಗ್ನಲ್. ಬರೋಬ್ಬರಿ 114 ರಫೇಲ್ ಯುದ್ಧ ವಿಮಾನ ಖರೀದಿಗೆ ಆರ್ಡರ್. ಫ್ರಾನ್ಸ್ ಜೊತೆ 3.25 ಸಾವಿರ ಕೋಟಿ ರೂಪಾಯಿಯ ಬಿಗ್ ಡೀಲ್ ಇದು ಭಾರತ ರಕ್ಷಣಾ ಇತಿಹಾಸದಲ್ಲೇ ಅತಿ ದೊಡ್ಡ ಡೀಲ್. ಫೆಬ್ರವರಿ 18ಕ್ಕೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಭಾರತ ಪ್ರವಾಸವನ್ನ ಕೈಗೊಳ್ತಾರೆ. ಮ್ಯಾಕ್ರಾನ್ ಪ್ರವಾಸಕ್ಕೆ ಮುನ್ನವೇ ರಫೇಲ್ ಡೀಲ್ ಫೈನಲ್ ಆಗಿದೆ. ಅಷ್ಟೇ ಅಲ್ಲ, ನೌಕಾಪಡೆಗಾಗಿ ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ಖರೀದಿಯನ್ನ ಮಾಡಿರುವಂಥದ್ದು. 2016ರಲ್ಲೂ 36 ರಫೇಲ್ ವಿಮಾನ ಖರೀದಿ ಡೀಲ್ ಆಗಿತ್ತು. ಡೀಲ್ ವಿವಾದ ಕೂಡ ಅಲ್ಲಿ ಸೃಷ್ಟಿಯಾಗಿತ್ತು. ಇದೀಗ ನೋಡಿ, ರಫೇಲ್ ಡೀಲ್ಗೆ ಮೋದಿ ಸರ್ಕಾರ ಏನು ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಅಲ್ಲಿ ಬರೋಬ್ಬರಿ 114 ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿಗೆ ಮುಂದಾಗಿರುವಂಥದ್ದು. ಇಲ್ಲಿ ನಾವು ಗಮನಿಸಬೇಕು, ಅಲ್ಲಿಂದ ನಮಗೆ ಫ್ರಾನ್ಸ್ ಇಂದ ಬರುವಂಥದ್ದು ನಮ್ಮ ದೇಶಕ್ಕೆ ಕೇವಲ ಅಲ್ಲಿ ಒಂದು 14 ವಿಮಾನಗಳು ಬರ್ತವೆ. ಆದ್ರೆ ಇನ್ನು ಉಳಿದಂತಹ ವಿಮಾನಗಳ ರಫೇಲ್ ಯುದ್ಧ ವಿಮಾನಗಳನ್ನ ಅದನ್ನ ಭಾರತದಲ್ಲಿನೇ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಲಾಗುತ್ತೆ. ಅಂದ್ರೆ ಆ ಒಂದು ಕೇವಲ ವಿಮಾನಗಳು ಮಾತ್ರ ಅಲ್ಲಿ ರಫ್ತಾಗ್ತಾ ಇಲ್ಲ, ನಮ್ಮ ಭಾರತ ದೇಶಕ್ಕೆ ತಾಂತ್ರಿಕತೆಯು ಸಹಿತ ನಮ್ಮ ಭಾರತ ದೇಶಕ್ಕೆ ರಫ್ತಾಗ್ತಾ ಇದೆ. ಅಂದ್ರೆ ತಾಂತ್ರಿಕತೆನು ಅಂದ್ರೆ ಇಲ್ಲೇ ಬಂದು ರೆಡಿ ಮಾಡುವಂಥದ್ನ ಇದನ್ನ ನಮ್ಮ ಇಂಜಿನಿಯರ್ಸ್ಗಳು ಅಲ್ಲಿ ಕಲಿತ್ಕೊಂಡು ಇದ ಮುಂದಿನ ಒಂದು ಭವಿಷ್ಯದ ಕುರಿತಾಗಿ ನಾವು ನೋಡೋದಾದ್ರೆ, ಮುಂದಿನ ಯುದ್ಧಗಳ ಕುರಿತಾಗಿ ನಾವು ಅಲ್ಲಿ ನೋಡೋದಾದ್ರೆ, ಅಂದ್ರೆ ಟೆಕ್ನಾಲಜಿ ಸಹಿತ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೆ ಫ್ರಾನ್ಸ್ ಇಂದ. ಕೇವಲ ವಿಮಾನಗಳನ್ನ ಮಾತ್ರ ಅಲ್ಲ, ಕೇವಲ ಒಂದು 14 ವಿಮಾನಗಳು ಸದ್ಯಕ್ಕೆ ಅಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ. ಅದಾದ ಬಳಿಕ ಮಿಕ್ಕಿರುವಂತಹ ವಿಮಾನಗಳೆಲ್ಲ ಭಾರತದಲ್ಲಿಯೇ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಅಲ್ಲಿ ಟೆಕ್ನಾಲಜಿ ಸಹಿತ ಇದೀಗ ಟ್ರಾನ್ಸ್ಫರ್ ಆಗ್ತಾ ಇದೆ ಫ್ರಾನ್ಸ್ ಕಡೆಯಿಂದ. ಇನ್ನು ಮತ್ತೊಂದು ನೋಡೋದಾದ್ರೆ, ಇದು ಭಾರತ ರಕ್ಷಣಾ ಇತಿಹಾಸದಲ್ಲೇ ಅತಿ ದೊಡ್ಡ ಡೀಲ್. ಸೊ ಇದರಿಂದ ನಮ್ಮ ಒಂದು ಸೇನಾ ಪಡೆ ಮತ್ತಷ್ಟು ಪ್ರಬಲವಾಗುತ್ತೆ, ಮತ್ತಷ್ಟು ನಮ್ಮ ದೇಶ ಅಲ್ಲಿ ಸುರಕ್ಷತೆಯಿಂದ ಇರುತ್ತೆ, ಮತ್ತಷ್ಟು ಯುದ್ಧದಲ್ಲಿ ಸಾಕಷ್ಟು ಗೆಲುವಿನ ನಿರೀಕ್ಷೆಯನ್ನ ಮಾಡಬಹುದು ಇದರಿಂದ ಅನ್ನುವಂಥದ್ದು. ಇದೀಗ ಬರೋಬ್ಬರಿ 114 ರಫೇಲ್ ಯುದ್ಧ ವಿಮಾನ ಖರೀದಿಗೆ ಆರ್ಡರ್ ಅನ್ನ ಮಾಡಲಾಗಿದೆ ಅಂತ ಏನು ಹೇಳ್ತಾ ಇದ್ದೀವಿ. ಇನ್ನು ಮ್ಯಾಕ್ರಾನ್ ಪ್ರವಾಸಕ್ಕೆ ಮುನ್ನವೇ ರಫೇಲ್ ಡೀಲ್ ಫೈನಲ್ ಆಗಿದೆ. ಆದರೆ ಫೆಬ್ರವರಿ 18ಕ್ಕೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಭಾರತ ಪ್ರವಾಸವನ್ನ ಕೈಗೊಳ್ತಾರೆ. ಈ ಒಂದು ಏನು ಡೀಲ್ ಏನಿದೆ, ಈ ಒಂದು ಒಪ್ಪಂದ ಏನಿದೆ, ಇದರಿಂದ ನಮ್ಮ ಭಾರತ ದೇಶದ ಸೇನಾ ಪಡೆಗೆ ಮತ್ತಷ್ಟು ಶಕ್ತಿ ಬಂದಂತಾಗುತ್ತೆ. ಸೊ ಹಾಗಾಗಿ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ನಮ್ಮ ಸೇನಾ ಪಡೆ, ನಮ್ಮ ಒಂದು ಆರ್ಮಿ ಮತ್ತಷ್ಟು ಗಟ್ಟಿ ಆಗುತ್ತೆ. ಸೊ ನಾನು ಆಗ್ಲೇ ಒಂದು ವಿಚಾರ ಹೇಳಿದೆ, ಟೆಕ್ನಾಲಜಿ ಸಹಿತ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ. ಕೇವಲ ಯುದ್ಧ ವಿಮಾನಗಳು ಮಾತ್ರವಲ್ಲ, ಯುದ್ಧ ವಿಮಾನಗಳ ಜೊತೆಗೆ ಟೆಕ್ನಾಲಜಿ ಸಹಿತ ಅಲ್ಲಿ ನಮ್ಮ ಕಡೆ ಬರ್ತಾ ಇದೆ, ನಮ್ಮ ದೇಶಕ್ಕೆ ಬರ್ತಾ ಇರುವಂಥದ್ದು. ಸೊ ಇದು ಅತಿ ದೊಡ್ಡ ಡೀಲ್. ಯಾಕಂದ್ರೆ 3.25 ಸಾವಿರ ಕೋಟಿಯ ಬಿಗ್ ಡೀಲ್ ಇದು ಭಾರತ ರಕ್ಷಣಾ ಇತಿಹಾಸದಲ್ಲೇ ಅತಿ ದೊಡ್ಡ ಡೀಲ್ ಆಗಿದೆ.